ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪ್ರಧಾನ್ ರಾಜೀನಾಮೆ ಬೆನ್ನಲ್ಲೇ ಪೇಪರ್ ಲೀಕ್ ದೊಡ್ಡ ಮಟ್ಟದ ಹೋರಾಟ ರೂಪ ಪಡ್ಕೊಂಡು ಪ್ರಧಾನ್ ತಲೆದಂಡ ಬೆನ್ನಲ್ಲೇ ನಿತಿನ್ ಗಡ್ಕರಿಗೆ ಬಿಗ್ ಶಾಕ್. ಏನಿದು ಮೇಜರ್ ಡೆವಲಪ್ಮೆಂಟ್? ಒಂದು ದಿನ ಕೂಡ ಗ್ಯಾಪ್ ಇಲ್ಲದೆ ಶುರುವಾಯ್ತಲ್ಲ ಮತ್ತೊಂದು. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ತುಂಬ ಸೀರಿಯಸ್ ಇದು ವಿಷಯ. ಕೇಜ್ರಿವಾಲ್ ಅಖಾಡಕ್ಕೆ ಧುಮುಕಿದ್ದಾರೆ ಇಲ್ಲೂ ಕೂಡ ಅನ್ನೋದು ಇನ್ನೂ ಇಂಟ್ರೆಸ್ಟಿಂಗು. ಅಲ್ಲೂ ಇದ್ದರು ಅವರು CJP ಹೋರಾಟದಲ್ಲೂ. ಇಲ್ಲಿ ಇನ್ನೊಂದು ಹೊಸ ಆಪರೇಷನ್ ಶುರುವಾಗಿದೆ. ಇಲ್ಲೂ ಅಖಾಡಕ್ಕೆ ಎಲ್ಲರಿಗಿಂತ ಮೊದಲೇ ಧುಮುಕಿದ್ದಾರೆ. ರಾಹುಲ್ ಗಾಂಧಿ ಅಥವಾ ಬೇರೆ ಯಾವುದೇ ಪಕ್ಷಗಳಿಗಿಂತ ಮೊದಲೇ ಸಾಥ್ ಕೊಡ್ತಿದ್ದಾರೆ ಅನ್ನೋದು ಇನ್ನೂ ಇಂಟ್ರೆಸ್ಟಿಂಗು. ನೋಡ್ತಾ ಹೋಗೋಣ. ಸದ್ಯದ ಅಪ್ಡೇಟ್ಸನ್ನು ಕೊಡ್ತೀವಿ. ಸೆಷನ್ನಲ್ಲಿ ಏನಾಗ್ತಿದೆ, ದೊಡ್ಡ ಗಲಾಟೆ ಆಗ್ತಿದೆ, ಅದನ್ನು ನೋಡಿಕೊಂಡು ಆಮೇಲೆ ಈ ನಿತಿನ್ ಗಡ್ಕರಿ ಅವರ ಸುತ್ತ ನಡೀತಿರೋ ಬೆಳವಣಿಗೆ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಆ್ಯಂಟಿ ಪೇಪರ್ ಲೀಕ್ ಬಿಲ್ ಮಂಡಿಸಿದ್ದಾರೆ. ಅದನ್ನು ಈ ಸೆಷನ್ನಲ್ಲೇ ಪಾಸ್ ಮಾಡ್ಕೊಳ್ಳೋದಕ್ಕೆ ಸರ್ವ ಸಿದ್ಧತೆ ಮಾಡ್ಕೊಂಡಿದೆ. ಅದು ಒಂದು ದೊಡ್ಡ ರಿಫಾರ್ಮ್, ಬದಲಾವಣೆ ತರ್ತಾ ಇದ್ದೀವಿ. ಅತ್ಯಂತ ಕಠಿಣ ಶಿಕ್ಷೆಯ ಮೂಲಕ ಯಾರು ಪೇಪರ್ ಲೀಕ್ ಮಾಡ್ತಾರೋ, ಎಕ್ಸಾಮಿನೇಷನ್ ಇರೆಗ್ಯುಲಾರಿಟೀಸನ್ನು ಕಂಟ್ರೋಲ್ ಮಾಡೋದಕ್ಕೆ ಅತ್ಯಂತ ಕಠಿಣ ಶಿಕ್ಷೆ ಕೊಡೋದಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ. ಈ ಬಿಲ್ ತರೋ ಮೂಲಕ ಪಾಸ್ ಮಾಡ್ಕೊಳ್ಬೇಕು ಅಂತ. ಬಟ್ ಚರ್ಚೆಗೆ ಬರ್ತಿಲ್ಲ ವಿಪಕ್ಷಗಳು. ಈ ಸದನದ ಮರ್ಯಾದೆಯನ್ನು ಕಾಪಾಡಿ ಅಂತ ಸ್ಪೀಕರ್ ಸಾಹೇಬರು ಪರಿಯಾಗಿ ಕೇಳ್ಕೊಳ್ತಿದ್ದಾರೆ. ಆದರೆ ಅದಕ್ಕೆ ಕಿವಿನೇ ಕೊಡ್ತಿಲ್ಲ, ತಲೆನೇ ಕೆಡಿಸ್ಕೊಳ್ತಿಲ್ಲ ವಿಪಕ್ಷಗಳು. ಈಗ ಮತ್ತೊಂದು ಹೈ ಡ್ರಾಮಾ ಶುರುವಾಗಿದೆ. ಇಷ್ಟು ದಿನ ಹೇಳಿದ್ದೇನು ರಾಹುಲ್ ಗಾಂಧಿಯವರು, ಒಂದು ಸಲ ಪ್ರಧಾನ್ ರಾಜೀನಾಮೆ ಕೊಡಲಿ, ಒಂದು ಸಲ ಅವರ ರಾಜೀನಾಮೆ ಕೊಟ್ಟರೆ ನಾವೆಲ್ಲ ಚರ್ಚೆ ಮಾಡ್ತೀವಿ ಅಂತ. ಅವ್ರು ರಾಜೀನಾಮೆ ಆಗ್ತಿದ್ದಂಗೆ ಈಗ ಹೊಸದು ಶುರುವಾಗಿದೆ. ಅಮಿತ್ ಶಾ ಅವ್ರು ಬರಬೇಕು. ಅಮಿತ್ ಶಾ ಅವರ ಸ್ಟೇಟ್ಮೆಂಟ್ ಬಂದ ಮೇಲೆ ಯೋಚನೆ ಮಾಡ್ತೀವಿ ನಾವೇನು ಮಾಡಬೇಕು ಅಂತ. ನಮಗಿದ್ರ ಮೇಲೆ ಡಿಸ್ಕಷನ್ ಮಾಡೋಕ್ಕೆ ಈಗ ನಾವು ರೆಡಿ ಇಲ್ಲ. ಫಸ್ಟು ಸ್ಟೂಡೆಂಟ್ಸ್ ಮೇಲೆ ಹೆಂಗೆ ಕೈ ಮಾಡಿದ್ರಿ ನಮಗೆ ಗೊತ್ತಾಗಬೇಕು, ಅದಕ್ಕೆ ಉತ್ತರ ಬೇಕು. ಸ್ಟೂಡೆಂಟ್ಸನ್ನು ಟಚ್ ಮಾಡಿದಿರಿ ನೀವು, ಪೊಲೀಸರ ಬಗ್ಗೆ ಕ್ಷಮೆ ಕೇಳಬೇಕು. ಇದು CJP ಹಾಕಿದ್ದ ಕಂಡೀಷನ್ ನೆನಪಿರ್ಬಹುದು ನಿಮಗೆ. ಪ್ರಧಾನೇ ರಾಜೀನಾಮೆ ಕೊಡಿಸಿದ್ದೀವಿ, ಇದು ಯಾವ ಲೆಕ್ಕ ನಮಗೆ? ಪೊಲೀಸರು ಪಬ್ಲಿಕ್ ಆಗಿ ಕ್ಷಮೆ ಕೇಳಬೇಕು ಅಂತ ಕೇಳಿದ್ರು ಅವರು. ಕೊನೆಗೆ ಅದು ಹೆಂಗೋ ನಡ್ಡಾ ಅವ್ರ ಜೊತೆ ಮಾತುಕತೆ ಆಗ ಅವತ್ತು ಕೈ ಬಿಟ್ಟರು. ಬಟ್ ಈಗ ಪ್ರತಿಪಕ್ಷಗಳು ಅದನ್ನು ಕೈ ಬಿಡ್ತಿಲ್ಲ. ಅದು ಹೆಂಗೆ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ಕೈ ಮಾಡಿದ್ರು. ಅಮಿತ್ ಶಾ ಅವರು ಬಂದು ಹೊಣೆ ಹೊತ್ತು ಇದಕ್ಕೆ ಆನ್ಸರ್ ಮಾಡಿ, ಮೋದಿ ಅಮಿತ್ ಶಾನೇ ಅಕೌಂಟಬಿಲಿಟಿ ತಗೊಂಡು ಮೇಲೆ ಮುಂದೆ ನೋಡೋಣ. ನೋಡಿ, ಫಸ್ಟ್ ಪ್ರಧಾನ್ ರಾಜೀನಾಮೆ, ಅಲ್ಲಿ ತನಕ ಡಿಸ್ಕಷನ್ ಇಲ್ಲ. ಈಗ ಈ ವಿಚಾರ प्रश्नकाल चलाने में सहयोग पैदा करें। आप प्रश्नकाल में गतिरोध पैदा कर सदन के अंदर ಒಟ್ಟಿನಲ್ಲಿ ಆ್ಯಂಟಿ ಪೇಪರ್ ಲೀಕ್ ಇದು ದೊಡ್ಡ ಹೆಜ್ಜೆ ಅಲ್ಲ. ಕನ್ಸ್ಟ್ರಕ್ಟಿವ್ ಆಗಿ ಎಲ್ಲರೂ ಸೇರ್ಕೊಂಡು ಮಾಡಬೇಕಾಗಿರೋ ಕೆಲಸ ಅಲ್ವಾ. ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಹಾಳಾಗಿದೆ ಅನ್ನೋದೇ ಹೌದಾದರೆ ಸರಿ ಮಾಡೋದಕ್ಕೆ ಹೆಜ್ಜೆ ಇಡಲೇಬೇಕಲ್ವಾ. ಸುಮ್ಮನೆ ಹೋರಾಟ ಮಾಡ್ತಾನೆ ಇದ್ದರೆ ಪರಿಹಾರ ಸಿಗುತ್ತಾ? ಕೆಲಸ ಮಾಡೋಣ ಅಂದರೆ ಈಗ ಅದಕ್ಕೆ ಸೆಡ್ಡು ಹೊಡೆದು ನಿಂತಿದ್ದಾವೆ ಪ್ರತಿಪಕ್ಷಗಳು. ದೊಡ್ಡ ಗಲಾಟೆ ಆಗ್ತಾ ಇದೆ. ಬಾವಿಗಿಳಿದು ಗಲಾಟೆ, ಸಭಾತ್ಯಾಗ, ಮತ್ತೆ ಸೆಷನ್ ಮುಂದೂಡಿಕೆ, ಇದು ಬಿಟ್ಟರೆ ಇನ್ನೇನು ನೋಡೋಕ್ಕೆ ಸಿಗ್ತಿಲ್ಲ. ಅಷ್ಟು ದೊಡ್ಡ ಹೈ ಡ್ರಾಮಾ ಸೃಷ್ಟಿಯಾಗಿದೆ. ಸೊ ಗೊತ್ತಿಲ್ಲ ಈ ಬಿಲ್ ಪಾಸ್ ಮಾಡೋದಕ್ಕಾದರೂ ಆಗುತ್ತಾ ಇಲ್ವಾ ಅನ್ನೋ ಮಟ್ಟಿಗೆ. ಅಂದರೆ ಪಾಸ್ ಮಾಡಿಬಿಡೋದು ದೊಡ್ಡ ವಿಷಯ ಅಲ್ಲ ನಂಬರಲ್ಲಿ, ಆದರೆ ಚರ್ಚೆ ಆಗಬೇಕು. ಇದು ಸಣ್ಣ ವಿಷಯ ಅಲ್ವಲ್ಲ. ಎಜುಕೇಷನ್ ಅಂತ ಬಂದಾಗ 360 ಡಿಗ್ರಿ ಅದರ ಬಗ್ಗೆ ಚರ್ಚೆ ಆಗಬೇಕು, ಇನ್ಪುಟ್ಸ್ ಕಲೆಕ್ಟ್ ಮಾಡಬೇಕು, ಎಲ್ಲರ ಅಭಿಪ್ರಾಯ ಸಂಗ್ರಹ ಆಗಬೇಕು. ಸುಮ್ಮನೆ ಬಿಲ್ ಪಾಸ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇದು ತುಂಬ ಇಂಪಾರ್ಟೆಂಟು, ನಮ್ಮ ಫ್ಯೂಚರ್ ಅಲ್ವಾ, ದೇಶದ ಫ್ಯೂಚರ್. ಹಾಗಾಗಿ ಒಂದು ಕಡೆ ಸರ್ಕಾರ ನಂದನ್ ನಿಲೇಕಣಿ ಅವರ ಟೀಮನ್ನು ರೆಡಿ ಮಾಡಿದೆ. ಇದು ಯಾಕೆ? ಇದು ಎಜುಕೇಷನ್ ಸಿಸ್ಟಮನ್ನು ರಿಪೇರಿ ಮಾಡೋದಕ್ಕೆ ಅಂತ ರೆಡಿಯಾಗಿರುವಂಥ ಟೀಮು. ಅದರಲ್ಲಿ ತುಂಬ ಎಕ್ಸ್ಪರ್ಟ್ಗಳಿದ್ದಾರೆ. ಬಟ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಪ್ಯಾನಲ್ ಇಲ್ಲ. ಇದು ಟೆಕ್ನಿಕಲಿ ಬ್ಯಾಕ್ಗ್ರೌಂಡ್ ಅವರೇ ಜಾಸ್ತಿ ಇದ್ದಾರಲ್ಲ ಅನ್ನುವಂಥ ಟೀಕೆನೂ ಕೇಳಿಬರ್ತಿದೆ. ಬಟ್ ಆಧಾರ್ ಕಾರ್ಡ್ ಆರ್ಕಿಟೆಕ್ಟ್ ಇವರು ನಂದನ್ ನಿಲೇಕಣಿ, ಕೋ ಫೌಂಡರ್ ಆಫ್ ಇನ್ಫೋಸಿಸ್, ಆರ್ಕಿಟೆಕ್ಟ್ ಆಫ್ ಆಧಾರ್ ಕಾರ್ಡ್.
ಸೊ ಒಂದು ಇಡೀ ದೊಡ್ಡ ದೇಶದಲ್ಲಿ ಪಬ್ಲಿಕ್ ಡೇಟಾವನ್ನು ಮ್ಯಾನೇಜ್ ಮಾಡೋದಕ್ಕೆ ಟೆಕ್ನಿಕಲ್ ಸಪೋರ್ಟ್ ವಿವಿಧ ಹಂತದಲ್ಲಿ ಸರ್ಕಾರಕ್ಕೆ ಅನುಕೂಲ ಮಾಡಿಕೊಟ್ಟವರು. ಹಾಗಾಗಿ ಈ ಎಕ್ಸಾಮಿನೇಷನ್ ಸ್ಕ್ಯಾಮ್ ತಡೆಯೋದಕ್ಕೆ ಮತ್ತು ಈ ಎಜುಕೇಷನ್ ಸಿಸ್ಟಮ್ನ ಲೂಪ್ ಹೋಲ್ ಸರಿ ಮಾಡೋದಕ್ಕೆ ನಂದನ್ ನಿಲೇಕಣಿ ಆ್ಯಂಡ್ ಟೀಮ್ ಈಗ ಎಸ್ ಸೋಮನಾಥ್, ಅನಿತಾ ಕಾರ್ವಾಲ್, ತಪನ್ ದೇಕಾ ಇನ್ನಿತರರ ಪ್ಯಾನಲ್ ರೆಡಿ ಆಗಿದೆ. ಸೊ ಏನೋ ಒಂದು ಮಾಡೋಣ, ಸಿಸ್ಟಮಲ್ಲಿ ಬದಲಾವಣೆ ತರೋಣ ಬನ್ನಿ ಅಂತ ಕರೆದ್ರೆ ಗಲಾಟೆ ಬಿಟ್ಟರೆ ಇನ್ನೇನು ಮಾಡ್ತಿಲ್ಲ ಪ್ರತಿಪಕ್ಷಗಳು. ಇದು ಒಂದು ಬಹಳ ಬೇಸರದ ವಿಷಯ ದೇಶದಲ್ಲಿ ಆಗ್ತಾ ಇರೋದು. ಇಷ್ಟೆಲ್ಲ ಆಗಿದ್ದು ಯಾಕೆ ಹಂಗಾದ್ರೆ? ಹೋರಾಟ ಸರಿಯಾಗಬೇಕು ಅಂತ ತಾನೇ. ಸರಿ ಮಾಡೋಣ ಬನ್ನಿ ಅಂತ ಹೇಳಿದ್ರೆ ಬರ್ತಿಲ್ಲ. ನಂಬರ್ 1, ನಿತಿನ್ ಗಡ್ಕರಿ ಅವ್ರಿಗೆ ಸ್ಕೆಚ್ ಈಗ ರೆಡಿ ಆಗಿದೆ. ಪ್ರಧಾನ್ ಬಳಿಕ ನಿತಿನ್ ಗಡ್ಕರಿ ರಾಜೀನಾಮೆಗೆ ಈಗ ಒತ್ತಡ ಶುರು ಆಗಲಿದೆ. ಏನು ವಿಷಯ ಅಂತ ಕೇಳಿದ್ರೆ E20 ಅಂದರೆ ಎಥನಾಲ್ 20% ಇರುವಂಥ ಪೆಟ್ರೋಲ್ ಬಗ್ಗೆ ಈಗಾಗಲೇ ಆಕ್ರೋಶ ಸಿಡಿದಿದೆ ಸುಮಾರು ಕಡೆಗಳಲ್ಲಿ. ಮಿಶ್ರ ಪ್ರತಿಕ್ರಿಯೆ ಅಲ್ವಾ ಇದ್ರ ಬಗ್ಗೆ. ಯಾಕೆ ಕ್ರೂಡ್ ಆಯಿಲ್ ಇಂಪೋರ್ಟನ್ನು ಕಡಿಮೆ ಮಾಡಬೇಕು ಅಂತ ಎಥನಾಲನ್ನು ಬಳಸಲಾಗ್ತಿದೆ ಮತ್ತು ಇದರಿಂದ ಎಮಿಷನ್ನು ಕಡಿಮೆ ಆಗುತ್ತೆ, ರೈತರಿಗೆ ಹೆಲ್ಪ್ ಆಗುತ್ತೆ, ಹಲವಾರು ಕಾರಣಗಳನ್ನು ಕೊಡ್ತಾ ಇದೆ ಸರ್ಕಾರ. ಆದರೆ ಇದರಿಂದಾಗಿ ಹಳೆ ಮಾಡೆಲ್ ಗಾಡಿಗಳ ಎಂಜಿನ್ ಹಾಳಾಗ್ತಿದೆ ಅನ್ನೋದು ಕಂಪ್ಲೇಂಟು. ಅದು ಹೆಂಗೆ ನೀವು ನಮ್ಗೆ ಆಪ್ಷನ್ ಕೊಡ್ತಿಲ್ಲ, ಎಥನಾಲ್ ಇರೋ ಪೆಟ್ರೋಲೇ ಹಾಕ್ಸ್ಕೋಬೇಕು ಅಂತ ನಮಗೆ ಕಂಡೀಷನ್ ಮಾಡೋ ಹಾಗಿಲ್ಲ ನೀವು. ನಮ್ಮ ಗಾಡಿ ಹಾಳಾಯ್ತು ಅದರಿಂದ ಅಂತ ಸುಮಾರು ಜನ ಕೋರ್ಟ್ಗೆ ಹೋಗಿರೋದು, ಹೋರಾಟ ಮಾಡ್ತಿರೋದು. ಹೊಸ ಮಾಡೆಲ್ಗೇನೋ ಓಕೆ, ಬಟ್ ಹಳೆ ಮಾಡೆಲ್ ಗಾಡಿ ನಾವೇನು ಮಾಡೋಣ? ಈ ಥರದ್ದೆಲ್ಲ ಆಕ್ರೋಶ ಸಿಡ್ತಿದೆಯಲ್ಲ, ಇದನ್ನು ಒಂದು ಹೋರಾಟ ಮಾಡೋಕ್ಕೀಗ E20 ಜನತಾ ಪಾರ್ಟಿ ಅಂತ ಹುಟ್ಕೊಂಡಿದೆ. E20 ಜನತಾ ಪಾರ್ಟಿ ಆಲ್ರೆಡಿ ಲಕ್ಷ ಸಪೋರ್ಟರ್ಸ್ನ ಸೋಷಿಯಲ್ ಮೀಡಿಯಾದಲ್ಲಿ ಪಡ್ಕೊಂಡೇ ಬಿಟ್ಟಿದೆ. ಅದು ಈ ಸ್ಯಾಟರ್ಡೆ ಸಂಡೇ ಜಾಸ್ತಿ ಆಗಿರೋದು. CJP ಪ್ರಧಾನ ರಾಜೀನಾಮೆ ಆಗ್ತಿದ್ದಂಗೆ ನಮಗೆ ಗಡ್ಕರಿ ಅವರ ರಾಜೀನಾಮೆ ಬೇಕು, ಹಾಗೆ ಅದರ ಜೊತೆಗೆ ಎಥನಾಲ್ ಮಿಶ್ರಿತ ಪೆಟ್ರೋಲನ್ನು ನಮ್ಗೆ ಆಯ್ಕೆಯಾಗಿ ಬಿಡಬೇಕು. ಜನ ಬೇಕಿದ್ರೆ ತಗೊಳ್ತಾರೆ, ಇಲ್ದಿದ್ರೆ ಇಲ್ಲ. ಇದು ನಮ್ಮ ನಿರ್ಧಾರ. ಅದು ಹೆಂಗೆ ನೀವು ಇಂಥ ಬದಲಾವಣೆಯನ್ನು ತರ್ತೀರಿ ಅಂತ ಈಗಾಗಲೇ E20 ಜನತಾ ಪಾರ್ಟಿ ಅಂತ ಹೊಸದು ಶುರು ಮಾಡಿದ್ದಾರೆ. ಸೊ ಈಗ ಕೇಜ್ರಿವಾಲ್ ಅವರು ನೇಷನ್ ವೈಡ್ ಟೌನ್ ಹಾಲ್ ಅಗೇನಸ್ಟ್ E20 ನಾವು ಸ್ಯಾಟರ್ಡೆ ಆಯೋಜನೆ ಮಾಡ್ತಿದ್ದೀವಿ, 1ನೇ ತಾರೀಕು ಎಲ್ಲರೂ ಜಾಯ್ನ್ ಆಗಿ ಆಗಸ್ಟ್ 1, 11ವರೆಗೆ ಅಂತ ಕರೆ ಕೊಟ್ಟು ಕಾನ್ಸ್ಟಿಟ್ಯೂಷನ್ ಕ್ಲಬ್ ಎಲ್ಲಿ CJP ಹೋರಾಟದ ಸಂಧಾನ ಎಲ್ಲ ನಡೀತಲ್ಲ ಅದೇ ಕ್ಲಬ್ಬಲ್ಲಿ ಇದಕ್ಕೆ ನಾಂದಿ ಹಾಡ್ತಿದ್ದಾರೆ. ಒಂದು ರೀತಿಯಲ್ಲಿ ಇನ್ನೂ ಸ್ಟ್ರಾಂಗ್ ಮಾಡ್ತಿದ್ದಾರೆ. ಆಲ್ರೆಡಿ ಸಪೋರ್ಟರ್ಸ್ ಬಂದುಬಿಟ್ಟಿದ್ದಾರೆ. ಮತ್ತು 4ನೇ ತಾರೀಕು ಇದಕ್ಕೆ ಯಾರು ಟೂರ್ ಆಪರೇಟರ್ಸು, ಡೆಲ್ಲಿ ಟ್ಯಾಕ್ಸಿ ಮತ್ತು ಟೂರಿಸ್ಟ್ ಟ್ರಾನ್ಸ್ಪೋರ್ಟರ್ಸು ಇವರೆಲ್ಲ ಸೇರಿಕೊಂಡು ಪ್ರೊಟೆಸ್ಟ್ ಮಾರ್ಚ್ ಟು ಪಾರ್ಲಿಮೆಂಟ್, ಮತ್ತೆ ಪಾರ್ಲಿಮೆಂಟ್ ಚಲೋ. ಡೆಲ್ಲಿಯಲ್ಲಿ ಮತ್ತೊಂದು ಹೋರಾಟಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಸೊ ಈ ಸಲ ಗಡ್ಕರಿ ಅವರು ಟಾರ್ಗೆಟ್ ಆಗಿದ್ದಾರೆ. हेलो एवरीवन, तो धर्मेंद्र प्रधान का इस्तीफा तो हो गया. मेरी प्रधानमंत्री जी से निवेदन है कि लगे हाथों E20 का समाधान भी कर दीजिए. लोग बहुत ज्यादा परेशान हैं, सबकी गाड़ियां खराब हो रही हैं, सबकी माइलेज खराब हो गई. प्रधानमंत्री जी लेकिन तभी सुनेंगे जब हम सब मिलके एक आवाज में एक साथ आवाज उठाएंगे. इस शनिवार को हम लोगों की कोशिश है कि देश भर में जितने लोग E20 से दुखी हैं, जितने लोग E20 के खिलाफ आवाज उठा रहे हैं, सब लोगों को एक प्लेटफॉर्म पे लेके आना. इसका नाम रखा है नेशनल टाउन हॉल. 11:30 बजे आप सब लोग नेशनल टाउन हॉल में पार्टिसिपेट करने के लिए आमंत्रित हैं. अगर आप दिल्ली या आसपास रहते हैं तो 11:30 बजे कॉन्स्टिट्यूशन क्लब में पहुंचिए. वहां आपको अपनी बात रखने का मौका दिया जाएगा. और अगर आप दिल्ली के बाहर हैं, दूर रहते हैं, दिल्ली की किसी वजह से आ नहीं सकते, तो आप वर्चुअली हमारे साथ जुड़ सकते हैं. वर्चुअली जुड़ने के लिए आप इस नंबर पे हमें व्हाट्सएप मैसेज भेजिए. हम आपको एक दिन पहले लिंक भेज देंगे. उस लिंक पे जब आप क्लिक करेंगे 11:30 बजे के बाद, तो आप हमारे साथ ऑनलाइन जुड़ सकते हैं. ऑनलाइन भी जितने लोग आएंगे उनमें से कई लोगों को हम बोलने का, अपनी बात रखने का मौका देंगे. इसमें सब लोग इनवाइटेड हैं, एक्सपर्ट्स इनवाइटेड हैं, कंटेंट क्रिएटर्स इनवाइटेड हैं, इन्फ्लुएंसर्स इनवाइटेड हैं, जो पीड़ित लोग विक्टिम्स हैं वो इनवाइटेड हैं. सब लोग पार्टिसिपेट कीजिए. हम सब मिलके जब आवाज उठाएंगे, प्रधानमंत्री जी को हमारी ये बात सुननी पड़ेगी. ಈ ರೀತಿ ಬ್ಯಾಕ್ ಟು ಬ್ಯಾಕ್ ಅವ್ರು ಹೇಳಿದ್ರಲ್ಲ, CJP ಏನು ಹೇಳಿತ್ತೇಳಿ, ನಮ್ಮ ಹೋರಾಟ ಒಂದು ಸೆಕ್ಟರ್ಗೆ ನಿಲ್ಲಲ್ಲ ಅಂತ. ಸೊ
ಒಂದು ಟೀಮು ಹೊಸ ಹೊಸ ಹೆಸರುಗಳಲ್ಲಿ ಹೋರಾಟ ಮಾಡ್ತಿರೋದು ಅಥವಾ ನಿಜವಾಗಿಯೂ ಬ್ಯಾಕ್ ಟು ಬ್ಯಾಕ್ ಈ ರೀತಿ ಒಬ್ಬೊಬ್ಬ ಮಂತ್ರಿ ಕೆಳಗಿಳಿಸುವಂತಹ ತಯಾರಿ ಆಗ್ತಿದೆಯೋ, ಅಥವಾ ಇಲ್ಲಿ ನ್ಯಾಯ ಕೇಳೋದ್ರಲ್ಲಿ ತಪ್ಪು ಅಂತಲ್ಲ, ಎಲ್ಲ ವಿಷಯದಲ್ಲೂ ಜನಕ್ಕೆ ಪ್ರತಿಭಟಿಸುವ ಪ್ರಶ್ನೆ ಮಾಡುವಂಥ ಹಕ್ಕಂತೂ ಇದೆ. ಆದರೆ ಈಗ ಪ್ರಶ್ನೆ ಇರೋದು ಈ ಹೋರಾಟದ ನಿಜವಾದ ಉದ್ದೇಶ ಏನು ಅನ್ನೋದು. ಯಾಕಂದರೆ ನೋಡಿದ್ವಿ ನಾವು ನಿನ್ನೆ CJP ರೆಸಿಗ್ನೇಷನ್ ತಗೊಂಡ ಮೇಲೆ ಪ್ರಧಾನ ಅವ್ರದ್ದು ಪಾರ್ಟಿ ಮಾಡ್ತಾರೆ, ಅಲ್ಲಿ ಮೋದಿ ಮಿಮಿಕ್ರಿ ನಡೆಯುತ್ತೆ. ಮತ್ತು ಈಗ ಇನ್ನೂ ಒಂದು ಡಿಮ್ಯಾಂಡ್ ಬಂದಿದೆ, ಬರೀ ಡೆಲ್ಲಿಯಲ್ಲಿ ಪ್ರೊಟೆಸ್ಟ್ ಆದವ್ರ ಮೇಲೆ FIR ಕೇಸ್ ಅಲ್ಲ, ನಾವು ಹೇಳಿದ್ವಿ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಹೋರಾಟ ಆಗಿದೆಯೋ, ಯಾವ ಸ್ಟೂಡೆಂಟ್ಸ್ ಮೇಲೆ ಕೇಸ್ ಬಿದ್ದಿದೆಯೋ ಎಲ್ಲ ವಾಪಸ್ ತಗೊಳ್ಬೇಕು, ಪೊಲೀಸರು ಯಾರನ್ನೂ ಟಚ್ ಮಾಡಬಾರ್ದು, ನೀವು ನಮಗೆ ಮಾತು ಕೊಟ್ಟಿದ್ರಿ ಅದಕ್ಕೆ ಹೋರಾಟ ಬಿಟ್ವಿ ನಾವು, ಈಗ ನೋಡಿದ್ರೆ ಒಬ್ಬರನ್ನ ಅಲ್ಲಿಂದ ಇಲ್ಲಿಂದ ಅಂತ ಸುದ್ದಿ ಬರ್ತಿದೆ, ಪೊಲೀಸರು ಯಾರನ್ನಾದರೂ ಟಚ್ ಮಾಡಿದ್ರೆ ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟಿದೆ CJP. ನಾವು ಕೈ ಬಿಟ್ಟಿದ್ದು ಸುಮ್ಮನೆನಾ, ಕೊಟ್ಟು ಮಾತು ತಪ್ಪಬೇಡಿ ಅಂತ ಹೋರಾಟ ಮುಗ್ದಾದ ಮೇಲೆ ಈಗ ಎಚ್ಚರಿಕೆ ಕೊಡ್ತಾ ಇದೆ, ಯಾವನ್ನು ಟಚ್ ಮಾಡೋ ಹಾಗಿಲ್ಲ, ಈ ಹೋರಾಟದಲ್ಲಿ ಬೀದಿಗೆ ಇಳಿದ ಯಾರನ್ನೂ ಟಚ್ ಮಾಡೋ ಹಾಗಿಲ್ಲ ಪೊಲೀಸರು ಅಂತ. ಸೊ ಇಷ್ಟೆಲ್ಲ ನಡೀತಿದೆ. ಮೋದಿ ಸರ್ಕಾರ ಡಿಲಿಮಿಟೇಷನ್ನು ಮತ್ತು ವಿಮೆನ್ ರಿಸರ್ವೇಷನ್ ಬಿಲ್ ತರುವಂಥ ತಯಾರಿಯಲ್ಲಿತ್ತು. ಬಟ್ ಈಗ ಈ ನೀಟ್ ಎಕ್ಸಾಮ್ ವಿಚಾರದಲ್ಲಿ ಎಲ್ಲ ಆ ಸದ್ದೇ ಇಲ್ಲದಂತಾಗೋಯ್ತು. ಈಗ ಇದೇ ಸದ್ದು, ಈಗ ಆ್ಯಂಟಿ ಪೇಪರ್ ಲೀಕ್ ಬಿಲ್ಲನ್ನಾದರೂ ಪಾಸ್ ಮಾಡೋದಕ್ಕೆ ಪ್ರತಿಪಕ್ಷಗಳು ಅನುವು ಮಾಡಿಕೊಡ್ತಾವ ಅಥವಾ ನಿಜವಾಗಿ ಇವರು ಉದ್ದೇಶ ಬೇರೆನಾ ಅನ್ನೋದು ಗೊತ್ತಾಗ್ತಿದೆ, ಈಗ ಎಕ್ಸ್ಪೋಸ್ ಆಗ್ತಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.